ಇಂಥ ಒಂದು ಸುಂದರ ಸಮಾರಂಭಕ್ಕೆ ರಾಜೇಶ್ ಅವ್ರಿಗೆ ಹೇಳ್ತಿದ್ದೆ, ಯಾಕಪ್ಪ ನಾನು ಇಲ್ಲಿ ಕರೆಸ್ತೆ ಅಂತ, ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ಅಂತೇಳಿ. ಆದರೆ 10 ವರ್ಷಗಳ ಕಾಲ ರಾಜೇಶ್ ನಮ್ಮ ಕಾಲೇಜಿನಲ್ಲಿ ಅತಿಥಿ ಪ್ರಾಧ್ಯಾಪಕರಾಗಿ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆ ಸಾಧ್ಯಗಳು ಮೆಚ್ಚುವಂತಹ ಒಬ್ಬ ಶ್ರೇಷ್ಠ ಅಧ್ಯಾಪಕನಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಅಧ್ಯಾಪಕ. ಅದಕ್ಕೆ ನಾನು ಹೇಳ್ತಿದ್ದೆ, ನನಗೆ ಏನು ಪುಣ್ಯನೋ ಅಂತ ಅನ್ನಿಸ್ತು. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಒಳಗಣ ಉಪ್ಪು, ಎತ್ತಣಿಂದ ಎತ್ತಣ ಸಂಬಂಧವೇ ಅಂತೇಳಿ. ಹಾಗೆ ಬಯಲು ಸೀಮೆಯ ಬಂಜರು ಭೂಮಿಯ ನಾನು, ಘಟ್ಟದ ಕೆಳಗಿನ ಹಾಗೆ ಕುಡಿ ಬಯಲಿನ ಕುಚ್ಚೂರಿನ ಗೆಳೆಯ ರಾಜೇಶ್, ನಮ್ಮ ಇಬ್ಬರ ಸಂಬಂಧ ದೈವ ಕೃಪೆ. ಏಕೆಂದರೆ ಇಂಥ ಒಬ್ಬ ಒಳ್ಳೆ ಮನುಷ್ಯ ನನಗೆ ಸಿಕ್ಕಿದ್ದು ನನ್ನ ಜೀವನದ ಒಂದು ಅವಿಸ್ಮರಣೀಯ ಕ್ಷಣ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಆ ಮಾತು ಏನಂತಂದರೆ, ಕಬ್ಬಿಣದಂಥ ದೇಹ, ಉಕ್ಕಿನಂಥ ನರಗಳನ್ನು ಹೊಂದಿರತಕ್ಕಂಥ 10 ಜನ ಯುವಕರನ್ನು ಕೊಡಿ, ಈ ದೇಶದ ಚರಿತ್ರೆಯನ್ನು ಬದಲಾಯಿಸ್ತೀನಿ ಅಂತೇಳಿ. ಬಹುಶಃ ಅಂಥವರಲ್ಲಿ ನಮ್ಮ ರಾಜೇಶು ಕೂಡ ಒಬ್ಬರು ಇರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಏಕೆಂದರೆ ಆ ಮನುಷ್ಯನ ಪ್ರಾಮಾಣಿಕತೆ, ಆ ಮನುಷ್ಯನ ಶಿಸ್ತು, ಪಾಠ ಮಾಡುವ ವಿಧಾನ, ವಿದ್ಯಾರ್ಥಿಗಳನ್ನು ಪರಿವರ್ತಿಸುವಂಥ ವಿಧಾನ, ಮತ್ತು ಅದು ಅಂಕಗಳಾಗಿ ಅವರು ವ್ಯಕ್ತಿತ್ವ ವಿಕಾಸವನ್ನು ಒಳಗೊಂಡು ಒಂದು ಬೇರೆಯವರಿಗೆ ಮಾದರಿಯಾಗಿ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ನಿಷ್ಠೆ, ಆಮೇಲೆ ಹಿಡಿದ ಕೆಲಸವನ್ನು ಪಟ್ಟಿಡಿದು ಮಾಡುವಂಥ ಒಂದು ಕರಡಿ ಮನಸ್ಸು, ಇವೆಲ್ಲವೂ ಕೂಡ ನನಗೆ ಅವರಲ್ಲಿ ಕಂಡಂಥ ಗುಣಗಳು. ಹಾಗಾಗಿ ನನಗೆ ಅವರು ದಿನ ಕಳೆದಂತೆ ನನಗೆ ತುಂಬ ಹತ್ತಿರದ ಆಗ್ತಾ ಹೋದರು. ಆಗ ನಾನೊಂದು ಯೋಚನೆ ಮಾಡಿದೆ, ನಮ್ಮದು ಭಾಳ ದೊಡ್ಡ ಕಾಲೇಜು, 96 ಕಾಲೇಜುಗಳನ್ನು ಒಳಗೊಂಡಿರ್ತಕ್ಕಂಥ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಕಾಲೇಜನ್ನು ಬಿಟ್ಟು ಮಕ್ಕಳು ನಮ್ಮ ಕಾಲೇಜಿಗೆ ಸೇರೋರು. ಯಾಕೆ ಸೇರ್ತಾರೆ ಅಂತಂದರೆ ಇಂಥ ಅಧ್ಯಾಪಕರು ಇರೋದ್ರಿಂದ. ಯಾಕಂದರೆ ಅವರು ಸುಮ್ಮನೆ ಬಿಡ್ತಿರ್ಲಿಲ್ಲ. ನೀನು ಎಲ್ಲಿಂದ ಬರ್ತೀಯಾ, ಹೇಗೆ ಬರ್ತೀಯಾ, ನೀನೇನೋ ಫೀಸ್ ಕಟ್ಟಬೇಕಾ, ನಿನಗೇನೋ ಸಹಾಯ ಬೇಕಾ, ನೋಡಿ ನಾವು ಅಲ್ಲೊಂದು ಬಿಸಿ ಊಟ ಯೋಜನೆ ಮಾಡಿದ್ದೀವಿ, ಅಲ್ಲಿ ಊಟ ಮಾಡು, ನಿನಗೇನಾದರೂ ಇರೋಕ್ಕೆ ಜಾಗ ಇಲ್ಲದೆ ನಮ್ಮ ರೂಮ್ನಾಗಿರು ಅಂಥೇಳಿ ಈ ಥರವಾದಂಥ ತಾಯಿ ಗುಣದಿಂದ ವಿದ್ಯಾರ್ಥಿಗಳನ್ನ ವಿಚಾರಿಸ್ಕೊಳ್ತಕ್ಕಂಥ ಅಧ್ಯಾಪಕರ ವೃಂದವೇ ನಮಗಿತ್ತು. ಇಲ್ಲಿ ಹೇಗೆ ಶಾಂತಿನಿಕೇತನ ಯುವ ವೃಂದದ ಬಳಗ ಇದೆಯೋ, ನಾನು ಕೂಡ ಇಂಥ ಶ್ರೇಷ್ಠವಾದಂಥ ಅಧ್ಯಾಪಕರನ್ನು ಗುರುತಿಸಿ ಒಂದು ಕಾಲೇಜನ್ನು ಕಟ್ಟಲಿಕ್ಕೆ ಸಾಧ್ಯತೆ ಅಂತ ಹೇಳ್ಕೊಳ್ತೀನಿ. ಅಂಥ ಶ್ರೇಷ್ಠ ರತ್ನಗಳಲ್ಲಿ ನಮ್ಮ ರಾಜೇಶು ಕೂಡ ಒಬ್ಬರು. ಹಲವಾರು ಬಾರಿ ಕರೀತಾಯಿದ್ದು ನನಗೆ, ಬನ್ನಿ ನೀವು ಒಮ್ಮೆ ನಮ್ಮ ಊರಿಗೆ ಬನ್ನಿ, ನಮ್ಮ ಶಾಂತಿಕೆ ಯುವರಿಂದ ಏನೇನು ಕೆಲಸ ಎಲ್ಲ ಮಾಡಿದೆ ನೋಡೋಕ್ಕೆ ಬನ್ನಿ ಅಂತ. ಬರ್ತೀನಿ, ಯಾವಾಗಾದರೂ ಸಮಯ ಸಿಕ್ಕಿರು ಬರ್ತೀನಿ ಅಂತೇಳಿ. ಹಾಗಾಗಿ ಈ ಒಂದು ಕುಚ್ಚೂರು ಗ್ರಾಮದ ಒಂದು ಪ್ರತಿಭೆ, ಈ ನದಿ ಹರ್ಕೊಂಡು ತುಮಕೂರು ವಿಶ್ವವಿದ್ಯಾಲಯದ ಒಂದು ಮಹಾಸಾಗರಕ್ಕೆ ಬಂದು ಇವತ್ತು PhD ಪದವಿಯನ್ನು ಪಡೆದು ಊರಿಗೆ ನಾಡಿಗೆ ಕೀರ್ತಿಯನ್ನು ತಂದಿರತಕ್ಕಂಥ ಒಬ್ಬ ಹುಡುಗ. ಸೇವೆ ಮುಖಾಂತರವಾಗಿಯೇ ಶ್ರೇಷ್ಠ ಅಧ್ಯಾಪಕರು. ಯಾಕಂದರೆ ಅಧ್ಯಾಪಕರಾಗಿ ಶ್ರೇಷ್ಠ ಅನಿಸ್ಕೊಳೋದು ಭಾಳ ಕಷ್ಟ. ಏನು ಕೆಲಸ ಮಾಡಿ ಬೇಕಾದ್ರೂ ಶ್ರೇಷ್ಠ ಅನಿಸ್ಕೋಬೋದು, ಆದರೆ ಅಧ್ಯಾಪಕರಾಗಿ ಶ್ರೇಷ್ಠ ಅನಿಸ್ಕೊಳೋದು ಭಾಳ ಕಷ್ಟ. ಯಾಕಂದರೆ ಕೈ ಬಾಯಿ ಕಚ್ಚೆ ಭದ್ರವಾಗಿ ಇಟ್ಕೊಂಡು ಆ ಎಲ್ಲರ ಪ್ರಶಂಸೆಗೆ ಒಳಗಾಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ನೀವು ಸಾವಿರಾರು ಜನ ಮಕ್ಕಳು ನಮ್ಮ ನೋಡ್ತಿರ್ತಾರೆ, ಆದರೆ ಅವ್ರು ಎದುರು ನಿಂತ್ಕೊಡ್ಬೇಕಾದ್ರೆ ನಾನು ದೇವರೇ ಆಗಿರಬೇಕು ಅಂತ ಅನಿಸುತ್ತೆ ನನಗೆ. ಆತ ದೇವರು ಆಗೋಂಥ ಗುಣ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಿರ್ತಾರೆ. ಅವರಿಗೆ ನಾವು ಒಂದು ಭವ್ಯವಾದಂಥ ಸಂದೇಶ ಕೊಡದೆ, ಒಂದು ಭವ್ಯವಾದಂಥ ವ್ಯಕ್ತಿತ್ವನ ಕೊಡದಿದ್ರೆ ನಾವು ಶಿಕ್ಷಕರಾಗಲೇಬಾರ್ದು ಅಂತೇಳಿ ಇತ್ತೀಚಿನ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಇವತ್ತು ಅಧ್ಯಾಪಕರು ಶಿಷ್ಯರ ವಿದ್ಯಾರ್ಥಿಗಳ ಸಂಬಂಧಗಳು ಹೇಗಿದೆ ಅಂತೇಳಿ ನೀವೆಲ್ಲ ನೋಡ್ತಿದ್ದೀರಿ. ಅದಕ್ಕೆ ಅಪವಾದವೆಂಬಂತೆ ನಮ್ಮ ರಾಜೇಶು ಒಂದು ರೀತಿಯ ಅಧ್ಯಾಪಕ ಕುಲಕ್ಕೆ ತಿಲಕದಂತಿದ್ದಾರೆ. ಹಾಗೆ ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ವಾಸುದೇವ್ ಅವರ ಭಾಳ ಆತ್ಮೀಯ ಮಿತ್ರರು, ನಮ್ಮ ಅರುಣ್ ಅವರು, ಹಾಗೆ ನಮ್ಮ ವಿಷ್ಣು ಅವರು, ಇವರೆಲ್ಲ ನಮ್ಮ ಕಾಲೇಜಿನ ಅಧ್ಯಾಪಕರು. ಇಂಥ ಒಂದು ಯುವಕ ಪಡೆನೇ ನಮಗೆ ಇದೆ. ಹಾಗಾಗಿ ನನಗೆ ರಾಜೇಶು ಈ ಮಿತ್ರವೃಂದವನ್ನು ಕಟ್ಟಿ ಬರೀ ಹಣಕ್ಕಾಗಿ ಅಲ್ಲ, ಇಲ್ಲಿ ನೀವು ನಮಗೆ ಸಹಕಾರ ನೀಡಿ ನಾವು ನಿಮಗೆ ಸಹಕಾರ ಕೊಡ್ತೀವಿ. ಹನಿಗೂಡಿದ್ರೆ ಹಳ್ಳ, ತೆನಗೂಡಿದ್ರೆ ಬಳ್ಳ ಅಂತೇಳಿ. ಯಾಕಂದರೆ ಇಲ್ಲೇ ನಾವು ಮಾಡಿರೋದ್ರಲ್ಲಿ ಒಂದಿಷ್ಟು ನಾವು ಬೆಳೀತಾ ಸಂಸ್ಥೆನ ಬೆಳೆಸೋದಕ್ಕೆ, ಉದಾಹರಣೆಗೆ ನೋಡಿ, ಈ ಶಾಂತಿನಿ ಯುವ ವೃಂದವನ್ನೂ ಬೆಳೆಸ್ತಾ, ತಾನೂ ಬೆಳೀತಾ, ಸಂಸ್ಥೆನೂ ಬೆಳೆಸ್ತಾ ಇಂಥ ಒಂದು ಅದ್ಭುತವಾದಂಥ ಒಂದು ದೊಡ್ಡ ಹಣ್ಣು ಬಿಡುವಂಥ ಮರದ ರೀತಿಯಲ್ಲಿ ಹಣ್ಣು ಕೊಡ್ತಾರೆ, ನೆರಳು ಕೊಡ್ತಾರೆ, ಹೂವು ಕೊಡ್ತಾರೆ, ಬಂದವರಿಗೆಲ್ಲ ತಂಪನ್ನು ಕೊಡ್ತಾರೆ. ಅಂಥ ಒಂದು ಸದ್ಗುಣ
ಎಲ್ಲರಿಗೂ ಬರಲ್ಲ, ಅದು ರಾಜೇಶ್ ಅಂತವ್ರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳೋದು ಒಂದೇ ಒಂದು ಮಾತು, ರಾಜೇಶ್ ಅಂದರೆ ನನಗೆ ಒಂಥರ ಮಾನಸ ಪುತ್ರ ಇದ್ದಾಗೆ. ಆ ಮನುಷ್ಯನ ಮೇಲೆ ಏನೇ ಭರವಸೆ ಇಟ್ಟರು ಕೂಡ ಅದನ್ನು ಈಡೇರಿಸ್ತಾನೆ ಅಂತಕ್ಕಂಥ ಒಂದು ಶಕ್ತಿ ನನ್ನಲ್ಲಿದೆ. ಒಂದು ವಿಭಾಗ, ನಾನು ನಮ್ಮದು ದೊಡ್ಡ ಕಾಲೇಜು, ಕಾಮರ್ಸಿಂದ BBAನ ವಿಭಾಗ ಮಾಡಿ ನಾನು ಒಂದು ಡಿಪಾರ್ಟ್ಮೆಂಟ್ ಕೊಟ್ಟ ಜವಾಬ್ದಾರಿ ಅವ್ರಿಗೆ ಕೊಟ್ಟೆ. ಒಂದೇ ವರ್ಷದಲ್ಲಿ ಬರೀ 40 ಇರ್ತಕ್ಕಂಥ ಹುಡುಗರು 180 ಆದರು. 2 ಸೆಕ್ಷನ್ ಆಯಿತು. ಬರೀ 40-50% ಬರ್ತಕ್ಕಂಥ ರಿಸಲ್ಟು 98% ಆಯಿತು. 8 ರ್ಯಾಂಕ್ ತಂದು ಕೊಟ್ಟರು. ಅದು ಕಂಡ್ರೆ ಅವ್ರ ಶಕ್ತಿ, ಅದು ಅವ್ರ ಶಕ್ತಿ. ಹಾಗಾಗಿ ಅವರು ನಾನು ಒಳಗೆ ಇಳಿತಾ ಹೋದರು. ಹಾಗಾಗಿ ಸದ್ಯ ನನಗೆ ಯಾವ ಪುಣ್ಯ ಇಂಥ ಒಬ್ಬ ಒಳ್ಳೆ ಭರವಸೆಯ ಒಬ್ಬ ಗೆಳೆಯ ಸಿಕ್ಬಿಟ್ನಲ್ಲ, ವ್ಯಕ್ತಿ ಸಿಕ್ಬಿಟ್ನಲ್ಲ ಅಂತೇಳಿ ಈ ಊರಿಗೆ ಬಂದಾಗ ಸಂತೋಷ ಆಯಿತು. ಎಷ್ಟು ಚೆನ್ನಾಗಿ ಇಲ್ಲಿನ ಮಕ್ಕಳಿಗೆ ಆರೋಗ್ಯ ಕೊಡೋದ್ರ ಜೊತೆಗೆ, ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ, ಆದರ್ಶ ರೈತನ ಗುರುತಿಸೋದ್ರ ಜೊತೆಗೆ, ಆದರ್ಶ ಕೈಗಾರಿಕೋದ್ಯಮನ ಗುರುತಿಸೋದ್ರ ಜೊತೆಗೆ, ಉತ್ತಮ ಮನಸ್ಸುಗಳನ್ನು ಗುರುತಿಸೋದ್ರ ಜೊತೆಗೆ ಒಂದು ಆರೋಗ್ಯಕರವಾದಂಥ ಒಂದು ವಾತಾವರಣನ ಕ್ರಿಯೇಟ್ ಮಾಡಿದ್ದಾರೆ. ಭಾರತದ ಪ್ರಕಾಶ ಬರೀ ಮಾತನಾಗಲ್ಲ, ಇಂಥ ವ್ಯಕ್ತಿಗಳ ಮುಖಾಂತರ ಭಾರತ ಪ್ರಕಾಶಿಸಬೇಕು. ತಾನು ಪ್ರಕಾಶಿಸಿದರೆ ಮಾತ್ರ ದೇಶ ಪ್ರಕಾಶಿಸ್ತದೆ. ಅಂಥ ಒಂದು ಭವ್ಯ ವ್ಯಕ್ತಿತ್ವ ರಾಜೇಶ್ಗಿದೆ ಅಂತ ಹೇಳ್ತಾ ನಾನು ಭಾಳ ಇದೊಂದು ಹೇಳ್ತೀನಿ. ಅದಕ್ಕೆ ಸರ್ವಜ್ಞನ ಇದರಲ್ಲಿ ಒಂದು ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು ಒಳ್ಳೆಯ ಮಾತು ಬರುತ್ತೈತೆ. ಅಲ್ಲಿ ಎಲ್ಲ ದೇವತೆಗಳೆಲ್ಲ ಕೂತ್ಕೊಂಡು ಮಾತಾಡ್ತಾರೆ. ನೀವು ವಿಷ್ಣುವಿನ ಸಭೆಗೆ ಹೋಗಿ ಹರಿಶ್ಚಂದ್ರನ ಮಾತು, ನೀವು ಮಹೇಶ್ವರನ ಸಭೆಗೆ ಹೋಗಿ ವಿಷ್ಣುವಿನ ಮಾತು, ಕುಬೇರನ ಸಭೆಗೆ ಹೋಗಿ ವಿಷ್ಣು ಹರಿಶ್ಚಂದ್ರನ ಮಾತು, ಹಾಗೆ ಅಗ್ನಿಯ ಸಭೆಗೆ ಹೋಗಿ ವರ್ಣನ ಸಭೆಗೆ ಹೋಗಿ ಎಲ್ಲದ್ರೆ ಮಾತೇ ಮಾತು ಮಾತೇ ಮಾತು ಅಂತೇಳಿ. ಹಾಗಾಗಿ ಯಾಕಂತಂದರೆ ಹರಿಶ್ಚಂದ್ರ ಸತ್ಯಕ್ಕೋಸ್ಕರ ತನ್ನ ಸಾಮ್ರಾಜ್ಯವನ್ನೆಲ್ಲ ಕಳ್ಕೊಂಡು, ಹೆಂಡತಿ ಮಕ್ಕಳನ್ನ ಕಳ್ಕೊಂಡು, ಸಕಲ ಸಂಪತ್ತನ್ನು ಕಳ್ಕೊಂಡು, ತನ್ನ ಮಕ್ಕಳಿಗೆ, ತನ್ನ ಮಗುನಿಗೆ ತಾನೇ ಬೆಂಕಿಡುವಂತಹ, ತನ್ನ ಹೆಂಡತಿಯನ್ನು ತಾನೇ ಕಟ್ಟಿಗಿಂದ ಕಡಿಯುವಂತಹ ಎಂಥ ಮಮತೆ ಮಮಕಾರವನ್ನು ಕಲಕುವಂತಹ ಕರುಳಿರಿಯುವಂಥ ಸಂದರ್ಭ ಬಂದರೂ ಕೂಡ ಸತ್ಯವನ್ನು ಬಿಡದೆ ಸತ್ಯವನ್ನು ಕಾಪಾಡಿ ಶಿವನ ಮೆಚ್ಚುಗೆಗೆ ಪಾತ್ರರಾದಲ್ಲ, ಅದು ಭಾಳ ಮುಖ್ಯ. ಅದಕ್ಕೇ ಅರನೆಂಬುದೇ ಸತ್ಯ, ಸತ್ಯನೆಂಬುದೇ ಅರನು ಅಂತೇಳಿ. ಸತ್ಯ ಅಂದರೆ ಏನು ರೀ? ದೇವ್ರಂತೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನಂತೇಳಿ. ಹಾಗಾಗಿನೇ ಸತ್ಯ ಅಂದರೆ ಏನಪ್ಪ ಅಂತಂದರೆ ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಅರಿವ ನೀರದು ಎತ್ತಡ ತೀರ್ಥ. ಹಾಗಾಗಿ ನಾವು ತೀರ್ಥ ಥರ ಬದುಕಬೇಕು, ಎಲ್ಲರಿಗೂ ಬೇಕಾದ ನೀರು ಥರ ಆಗಿರಬೇಕು. ಯಾಕಂದರೆ ಸತ್ಯ ಅನ್ನೋದನ್ನು ನಮ್ಮಲ್ಲಿ ನಾವು ಕಂಡ್ಕೋಬೇಕು. ಹಾಗಾಗಿನೇ ಈ ಮಾತು ಯಾಕೆ ಹೇಳಿದೆ ಅಂತಂದರೆ, ಈ ಸತ್ಯ ಅನ್ನೋದು ಇದೆಯಲ್ಲ, ಅದು ಭಾಳ ಕಠೋರವಾದದ್ದು. ಅದನ್ನು ಎಷ್ಟು ಜನ ನಡೆದಂತೆ ನುಡಿದಂತೆ ನಡೀತಾರೆ. ಆದರೆ ನಮ್ಮ ರಾಜೇಶ್ ಮಾತಾಡಲ್ಲ, ಮಾಡಿ ತೋರಿಸ್ತಾರೆ. ಬಹುಶಃ ಅವರು PhD ಕುಂತಾಗ ಒಂಥರ ಮುನಿ ಥರ ಕುಂತ್ಕೊಂಡ್ಬಿಟ್ಟಿದ್ರು. ಪಾಠ ಮಾಡಿದ ತಕ್ಷಣ ಸಂಶೋಧನೆ, ಹಗಲು ಎಳ್ಳು ಎಲ್ಲ ಅವರ ಸಂಶೋಧನೆ ರೂಮಿಗೆ ಹೋಗಬೇಕು. ನನಗೆ ಮೇರಿ ಕ್ಯೂರಿ ನೆನಪಾಗ್ಬಿಟ್ರು ನನಗೆ. ಯಾಕಂದರೆ ಒಂದೇ ಕುಟುಂಬ 5 ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಮೇರಿ, ಆಕೆಯ ಗಂಡ ಪಿರಿಯರು, ಆಕೆಯ ಮಗಳು ಐಸಿರಿ, ಹಾಗೆ ಆ ಗಂಡ, ಹೀಗೆ 5 ಜನ ಒಂದೇ ಕುಟುಂಬದ ಒಬ್ಬ ಮಹಿಳೆ ಜಗತ್ತಿನಲ್ಲೇ ಏಕೈಕವಾಗಿ 2 ಸಾರಿ ನೊಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮಹಿಳೆ. ಆಕೆ ಓದುವಾಗ ಹೆಂಗಿತ್ತು ಆಕೆ ಬಾಲ್ಯ ಜೀವನ ಅಂತಂದರೆ, ತರಗತಿಯಲ್ಲಿ ಯಾರೇ ಮಾತಾಡಲಿ, ಯಾರೇ ಕೂಗಾಡಲಿ, ಸುತ್ತೆಲ್ಲ ಕುಣಿತಾ ಇದ್ರು ಕೂಡ ಅವ್ರು ಕುಣಿತಾರೆ ಅನ್ನುವ ಒಂದು ಶಬ್ದನೂ ಕೂಡ ಕಿವಿಗೆ ಹೋಗ್ತಿರಲ್ಲ. ತಾನೇನು ಓದಬೇಕು, ಏನು ಬರೀಬೇಕು ಅಷ್ಟರ ಮಟ್ಟಿಗೆ ಅಧ್ಯಯನದಲ್ಲಿ ತೊಡಗಿರ್ತಿದ್ರು. ಅಂಥ ಗುಣವನ್ನು ನಾನು ರಾಜೇಶ್ನಲ್ಲಿ ಕಾಣಲಿಕ್ಕೆ ಸಾಧ್ಯತೆ. ಹಾಗಾಗಿ 5 ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಂಥ ವಿಶ್ವದ ಯಾವುದಾದ್ರೂ ಒಂದು ಕುಟುಂಬ ಇದ್ದರೆ ಅದು ಮೇರಿ ಕ್ಯೂರಿಯ ಕುಟುಂಬ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸಾಧನೆ ಸುಮ್ಮನೆ ಅಲ್ಲ, ಅದು ಸಾಧಕರ ಸೊತ್ತು. ಹಾಗಾಗಿನೇ ಈ ಸತ್ಯ ಅನ್ನುವ ಬೆಳಕು ನಮ್ಮ ಎದೊಳಗಿರಬೇಕು, ಅದನ್ನು ನಾವು ಜಗತ್ತಿಗೆ ಕೊಡ್ತಾ ಹೋಗಬೇಕು. ಹಾಗಾಗಿನೇ ಇವತ್ತೇನು ಈ 12 ವರ್ಷಕ್ಕೆ ಈ ಶಾಂತಿಕೇತನ ಯುವ ಸಮೃದ್ಧಿ ವೃಂದ ಸಂಸ್ಥೆ ಬೆಳೆದು ಇವತ್ತು ಒಂದು ಶಾಂತಿಕೇತನ ಪ್ರತಿಷ್ಠಾನ ಅನ್ನುವಂಥ ಒಂದು ಹೊಸ ಸಂಸ್ಥೆಯನ್ನು ಹುಟ್ಟಾಗ್ತಾ ಇದೆ. ಈ ಸಂಸ್ಥೆ ಮುಖಾಂತರವಾಗಿ ಜನಗಳಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ, ಆರೋಗ್ಯ, ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ಮಾದರಿ ಕೃಷಿ, ಜನಗಳ ಸ್ವಾವಲಂಬನೆಯಿಂದ ಬದುಕತಕ್ಕಂಥದ್ದು, ಇವು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ತಕ್ಕಂಥದ್ದು, ಗುಡಿ ಕೈಗಾರಿಕೆಗಳನ್ನ ಕೊಡ್ತಕ್ಕಂಥದ್ದು, ಮತ್ತು ಆರೋಗ್ಯದ ಬಗ್ಗೆ, ಸ್ವಚ್ಛತೆ ಬಗ್ಗೆ, ತಮ್ಮ ಮಕ್ಕಳು ಎಲ್ಲೂ ಕೂಡ ಯಾವ ಊರಿಗೆ ಹೋಗಿ ಕೆಲಸ ಹುಡುಕೊಂಡು ಹೋಗ್ಬಾರ್ದು, ತಂದೆ ತಾಯಿಗಳ ಜೊತೆಗೆ ಇದ್ದು ತಾವು ದುಡಿದು ತಂದೆ ತಾಯಿನೂ ಸಾಕಿ ಈ ಊರಿಗೆ ಋಣವನ್ನು ತೀರಿಸ್ಬೇಕನ್ನೋ ನಿಟ್ಟಿನಲ್ಲಿ ಉತ್ತಮವಾದಂಥ ಸಮಾಜ ಸೇವೆಯನ್ನು ಮಾಡಲಿ. ಈಗ ಅಲ್ಲಿ ನೀವು ರಕ್ತದಾನ ಶಿಬಿರ ಮಾಡಿದ್ದೀರಿ, ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ, ನಿಮ್ಮ 1-2 ನಾನಾ ಥರ ಕೆಲಸಗಳನ್ನು ಮಾಡಿದ್ದೀರಿ. ಯಾವಾಗಲೂ ರಾಜೇಶ್ ಅವರು ಕೂಡ ನನಗಿಂತ ಒಂದು ಒಳ್ಳೆಯ ಸಂದೇಶ ನಮಗೆ ಕೊಡ್ತಿರ್ತಾರೆ. ಹಾಗಾಗಿಯೇ ನಾನು ಹೇಳೋದೇನೆಂದರೆ, ಇಂಥ ಸಂತತಿ ಜಾಸ್ತಿ ಆಗಬೇಕು. ಒಬ್ಬ ಮನುಷ್ಯ ಜವಾಬ್ದಾರಿತ ನಡ್ಕೊಂಡ್ರೆ
ಏನೆಲ್ಲ ಮಾಡ್ಬೋದು, ತಾನೂ ಚೆನ್ನಾಗಿರ್ಬೋದು, ತನ್ನ ಕುಟುಂಬನೂ ಚೆನ್ನಾಗಿರ್ಬೋದು. ಅದಕ್ಕೋಸ್ಕರನೇ ಇವತ್ತು ತಂದೆ ತಾಯಿಗೊಳ್ಳೆ ಮಗನಾಗಿ, ಊರಿಗೊಳ್ಳೆ ಸತ್ಪ್ರಜೆಯಾಗಿ, ಇವತ್ತು ಹಾಗೇನೆ ಅಕ್ಕ ತಂಗಿಯರಿಗೊಳ್ಳೆ ಅಣ್ಣನಾಗಿ, ತಮ್ಮನಾಗಿ, ಹಾಗೇನೆ ಇವತ್ತು ತಾನು ದುಡಿಯುವಂಥ ಸಂಸ್ಥೆಗೆ ನಿಷ್ಠೆಯುಳ್ಳವನಾಗಿ, ಗೆಳೆಯರಿಗೊಳ್ಳೆ ಸ್ನೇಹಿತನಾಗಿ, ಸಮಾಜಕ್ಕೆ ಸಿರಿಗಂಧಾಗಿ ತನ್ನ ಪರಿಪೂರ್ಣವಾದಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ನಮ್ಮೆಲ್ಲರಿಗೂ ಇಷ್ಟು ಜನಕ್ಕೆ ಮಾದರಿಯಾಗಿ ನಾವೆಲ್ಲರೂ ಇಲ್ಲಿ ಸೇರಲಿಕ್ಕೆ ಕಾರಣರಾಗಿರ್ತಕ್ಕಂಥ ರಾಜೇಶ್ ಅವರ ಸಾಧನೆಗೆ ನಾನು ಅಭಿನಂದಿಸಿ, ಇಂಥ ಒಂದು ನನಗೆ ಅವಕಾಶ ಕೊಟ್ಟು ಬಂದು ನಿಮ್ಮ ಸಾಧನೆಯನ್ನು ನೋಡುವಂಥ ಸೌಭಾಗ್ಯವನ್ನು ಕೊಟ್ಟರೆ, ಹಾಗೆ ನಿಮ್ಮ ಈ ಪರಿಸರದ ಹಿರಿಯರೆಲ್ಲ ಕರೆದು ಗೌರವಿಸಿದ್ದೀರಿ. ಇಂಥ ಒಳ್ಳೆಯ ಕೆಲಸಗಳು ಇನ್ನೂ ಹೆಚ್ಚಾಗಲಿ ಅಂತ ಹೇಳಿ ಇವತ್ತು ನಮ್ಮ ವಿಶ್ವವಿದ್ಯಾಲಯವರಿಗೆ ಗೌರವ ಡಾಕ್ಟರೇಟನ್ನು ನೀಡಿ ಇವತ್ತು ಸನ್ಮಾನಿಸಿದೆ, ಒಂದು ಪದವಿಯನ್ನು ಕೊಟ್ಟಿದೆ. ಹಾಗೆ ಅವ್ರಿಗೆ ಇನ್ನೂ ಕೂಡ ಒಳ್ಳೊಳ್ಳೆ ಇವತ್ತೇನು ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ, ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ, ಜಿಲ್ಲಾ ಪ್ರಶಸ್ತಿ ತೆಗೆದುಕೊಂಡಿದ್ದಾರೆ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿನೂ ಕೂಡ ಪಡ್ಕೊಳ್ಳಿ ಅಂತೇಳಿ ನನಗಿಂತ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಕುಚ್ಚೂರಿನ ಗೆಳೆಯರಿಗೆ, ಹಾಗೆ ಈ ಒಂದು ಶಾಂತಿನಿಕೇತನ ಯುವ ವೃಂದದ ಬಳಗಕ್ಕೆ ಎಲ್ಲರಿಗೂ ನಮಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.